ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. 9600 ಎಕರೆ ಭೂಮಿ ಕಿತ್ತುಕೊಂಡಂಥ ಡಿ ಕೆ ಶಿವಕುಮಾರ್. ಬಿಡದಿಯ ಬೀದಿಯಲ್ಲಿ DKC ವರ್ಸಸ್ HD ಕುಮಾರಸ್ವಾಮಿ. ಬಿಡದಿ ಟೌನ್ಶಿಪ್ಗೆ ಇದೀಗ ಮೋದಿ ಎಂಟ್ರಿ. BJP ಮತ್ತು JDS ಮಧ್ಯೆ ಮಹಾಬಿರುಕು. ಏನಿದು ಹೊಸ ಅಪ್ಡೇಟ್, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ನಾನು ಕೊಟ್ಟಂಥ ಹೆಡ್ಲೈನ್ಸ್ ಇದೆಯಲ್ಲ, ಅದಕ್ಕೂ ಮೊದಲು ಕೆಲವೊಂದು ಸಂಗತಿಗಳನ್ನು ನಾನು ಹೇಳಲು ಬಯಸ್ತೇನೆ. ತದನಂತರ ಬಿಡದಿ ಟೌನ್ಶಿಪ್ನ ಬಗ್ಗೆ ಆಗ್ತಿರುವಂಥ ಗೊಂದಲ, ಕೋಲಾಹಲ ಎಲ್ಲವನ್ನು ಕೂಡ ಹೇಳ್ತೇನೆ. ನೋಡಿ, ನಿಮ್ಮ ಮನೆಯಲ್ಲಿ ನಿಮ್ಮ ಹೆಸರಿಗೆ ಒಂದು ಎಕರೆ ಜಾಗ ಇದೆ. ಅದು ನೀವು ಹಣ ಕೊಟ್ಟು ಖರೀದಿ ಮಾಡಿದ್ದಾಗಿರ್ಬೋದು, ಅಥವಾ ನಿಮ್ಮ ತಂದೆ ತಾಯಿಯಿಂದ ಮುತ್ತಾತನಿಂದ ಬಂದಂಥ ಒಂದು ಜಾಗ ಆಗಿರ್ಬೋದು. ನಿಮಗೊಂದು ಆಸೆ ಇರುತ್ತೆ, ನಿಮಗೆ 60 ವರ್ಷ 70 ವರ್ಷ ಆಗ್ತಾ ಬಂತು, ನಾನು ಹುಟ್ಟಿ ಬೆಳೆದಂಥ ಜಾಗದಲ್ಲಿ ನನ್ನ ಕೊನೆಯುಸಿರು ಎಳಿಬೇಕು ಮತ್ತು ಆ ಜಾಗದಲ್ಲಿ ನನ್ನ ಅಂತ್ಯ ಸಂಸ್ಕಾರ ಆಗಬೇಕು ಅನ್ನೋಂಥ ಆಸೆ ಇರುತ್ತೆ. ಅದಕ್ಕೆ ಪೂರಕವಂತೆ ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಸೊಸೆಯಂದಿರೆಲ್ಲ ಕೂಡ ನಿಮಗೆ ಸಹಮತ ವ್ಯಕ್ತಪಡಿಸ್ತಾರೆ. ನಮ್ಮ ತಂದೆ, ನಮ್ಮ ಅಜ್ಜ ಇದೇ ಭೂಮಿಯಲ್ಲಿ ಅವನ ಸಮಾಧಿ ಮಾಡಬೇಕು ಅನ್ನೋಂಥ ಆಸೆ ಅವರಿಗೆ ಕೂಡ ಇರುತ್ತೆ. ಆದರೆ ನಿಮ್ಮ ಆಸೆ ನೆರವೇರುವುದು ತುಂಬ ಕಷ್ಟ. ಯಾಕಂದರೆ ನಿಮ್ಮ ಹೆಸರಿಗೆ ಇದ್ದಂಥ ನಿಮ್ಮ ಜಾಗ ನಿಮ್ಮದಲ್ಲ, ಬದಲಾಗಿ ಅದಕ್ಕೊಂದು ಬೆಲೆ ಇರುತ್ತೆ. ಆ ಬೆಲೆಯನ್ನು ಕೊಟ್ಟು ಸರ್ಕಾರ ಯಾವಾಗ ಬೇಕಾದರೂ ಕೂಡ ಖರೀದಿ ಮಾಡ್ಬೋದು. ನೀವು ಒಂದು ಕೋಸ್ಟಲ್ ಬೆಲ್ಟ್ನಲ್ಲಿ, ಅಂದರೆ ಕರಾವಳಿ ಬೆಲ್ಟ್ನಲ್ಲಿ, ಸಮುದ್ರದ ಅಕ್ಕಪಕ್ಕ ನೀವು ಮೀನುಗಾರಿಕೆಗೋ ಮತ್ತೊಂದಕ್ಕೋ ಮನೆ ಕಟ್ಕೊಂಡು ಅಲ್ಲಿ ಒಂದು ವಾಸ್ತವ್ಯವನ್ನು ಹೊರಡಿರ್ತೀರಿ. ಆ ಜಾಗ ನಿಮ್ಮದೇ ಆಗಿರುತ್ತೆ. ಆದರೆ ಆ ಜಾಗಕ್ಕೆ ಬೆಲೆ ಕೊಟ್ಟು ಸರ್ಕಾರ ಅಲ್ಲೊಂದು ಕದಂಬ ನೌಕನ್ನೆಲೆ ಮಾಡ್ಬೋದು, ಅಲ್ಲೊಂದು ಪೋರ್ಟ್ ಮಾಡ್ಬೋದು. ಯಾವಾಗ ಬೇಕಾದರೂ ಕೂಡ ನಿಮ್ಮ ಜಾಗವನ್ನು ಕಿತ್ಕೊಂಡು, ನಿಮಗೆ ಅದಕ್ಕೆ ಹಣ ಬೇಕಾದಾಗ ಹಣ ಕೊಟ್ಕೊಂಡು ನಿಮ್ಮಿಂದ ಕಿತ್ಕೊಳ್ಬೋದು. ನಿಮ್ಮ ಆಸೆ ನೆರವೇರಲ್ಲ. ನೀವು ದಕ್ಷಿಣ ಕರ್ನಾಟಕ ಕಡೆ ಬಂದಾಗ, ನೀವು ಮಂಡ್ಯನೋ ಕೋಲಾರ, ಅಲ್ಲೊಂದು ಜಾಗ ಇರುತ್ತೆ. ಅಲ್ಲಿ ಒಂದು 2 ಎಕರೆ ಜಾಗದಲ್ಲಿ ನೀವು ಟೊಮೆಟೊ, ತೆಂಗು, ತರಕಾರಿಯನ್ನು ಬೆಳೀತಾ ಇರ್ತೀರಿ. ಸಡನ್ನಾಗಿ ಸರ್ಕಾರ ಅಲ್ಲೊಂದು ಪ್ಲ್ಯಾನ್ ಮಾಡುತ್ತೆ, ಒಂದು ಏರ್ಪೋರ್ಟ್ ಮಾಡುತ್ತೆ, ಅಲ್ಲೊಂದು ಬೇರೆ ಕೈಗಾರಿಕೆ ಮಾಡುತ್ತೆ. ಹಾಗಾಗಿ ನಿಮ್ಮ ಒಂದು ಭೂಮಿಯನ್ನು ಕಿತ್ಕೊಳ್ಳುತ್ತೆ. ಆಗ ನೀವು ಸಣ್ಣ ಪುಟ್ಟ ಪ್ರತಿಭಟನೆ ಮಾಡ್ಬೋದೇ ಹೊರತು, ಇಲ್ಲ ನಾನು ಹುಟ್ಟಿದ ಜಾಗದಲ್ಲಿ ಸಾಯಬೇಕು, ನನ್ನ ಸಮಾಧಿ ಕೂಡ ಇಲ್ಲೇ ಆಗಬೇಕನ್ನುವಂಥ ಪ್ರತಿಭಟನೆ ಮಾಡಲಿಕ್ಕಾಗಲ್ಲ. ಸರ್ಕಾರ ತನ್ನೆಲ್ಲ ಬಲ ಪ್ರಯೋಗವನ್ನು ಮಾಡಿಕೊಂಡು ನಿಮಗೆ ಹಣ ಕೊಟ್ಟು ನಿಮ್ಮ ಜಾಗವನ್ನು ಕಿತ್ತುಕೊಳ್ಳುತ್ತೆ. ಹೀಗಾಗಿ ನಿಮ್ಮ ಹೆಸರಿಗೆ ಎಷ್ಟೇ ಎಕರೆ ಜಾಗ ಇದ್ರೂ ಕೂಡ ಅದು ನಿಮ್ಮದಲ್ಲ, ಅದರ ಬೆಲೆ ಮಾತ್ರ ನಿಮ್ಮದಾಗಿರುತ್ತೆ. ನೆನ್ಪಿಟ್ಕೊಳ್ಳಿ. ಯಾಕೆ ಈ ವಿಷಯವನ್ನು ಹೇಳ್ತೇನೆಂದರೆ, ಕರ್ನಾಟಕದ ಸರ್ಕಾರದ ಯೋಜನೆಯಲ್ಲಿ ಇದೀಗ ಬಿಡದಿ ಟೌನ್ಶಿಪ್ ಎನ್ನುವಂಥ ಒಂದು ಗೊಂದಲ, ಕೋಲಾಹಲ ಇಡೀ ನಮ್ಮ ಕರ್ನಾಟಕದ ಸುತ್ತ ಒಂದು ದೊಡ್ಡ ನ್ಯೂಸನ್ನು ಮಾಡ್ತಾ ಇದೆ. ಮೊಟ್ಟ ಮೊದಲನೆಯದಾಗಿ ಬಿಡದಿ ಟೌನ್ಶಿಪ್ ಯಾವಾಗ ಸ್ಟಾರ್ಟ್ ಆಯಿತು, ಎಷ್ಟು ಎಕರೆ ಮಂಜೂರಾಯಿತು, ಯಾರು ಇದನ್ನು ಸ್ಟಾರ್ಟ್ ಮಾಡಿದ್ರು, ಅದು ಈಗ ಯಾವ ಹಂತಕ್ಕೆ ಬಂದುಬಿಟ್ಟಿದೆ, ಮತ್ತು ಈ ಯೋಜನೆಯನ್ನು ಪ್ರಾರಂಭ ಮಾಡಿ ಸ್ಟಾಪ್ ಮಾಡಿದಂಥ ಕುಮಾರಸ್ವಾಮಿಯವರು ಇದೀಗ ಯೋಜನೆಯನ್ನು ಪುನರಾರಂಭ ಮಾಡಿದಂಥ DK ಶಿವಕುಮಾರ್ ಅವರ ವಿರುದ್ಧ ಹರಿಯಲಿಕ್ಕೆ ಕಾರಣವೇನು? ಜೊತೆಗೆ DK ಶಿವಕುಮಾರ್ ಅವರು ಮೊನ್ನೆ ಪದಗ್ರಹಣವನ್ನು ಪಡ್ಕೊಂಡು ದೆಹಲಿಗೆ ಹೋದಂಥ ಇದೇ DK ಶಿವಕುಮಾರ್ ಅವರು ಮೋದಿಯನ್ನು ಮೀಟ್ ಮಾಡಿ ಇದೇ ಟೌನ್ಶಿಪ್ ಬಗ್ಗೆ ಮಾತನಾಡಿ ಒಂದು ಒಳ್ಳೆಯ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ಕೊಂಡು ಬಂದಿದ್ದಾರೆ. ಇದರ ಹಿನ್ನೆಲೆ ಏನು ಎನ್ನುವುದನ್ನು ನೋಡ್ತಾ ಹೋದರೆ, ಬಿಡದಿಯ ಒಂದು 25 ಗ್ರಾಮಗಳ ಪೈಕಿ ಕೆಂಚಗನಹಳ್ಳಿ ಮತ್ತು ಬೈರಮಂಗಲದ ಬಳಿ 9600 ಎಕರೆಯಷ್ಟು ಸರ್ಕಾರ ಒಂದು ಮ್ಯಾಪ್ ಮಾಡಿಕೊಂಡಿದೆ, ಒಂದು ಸರ್ವೆ ಮಾಡಿಕೊಂಡಿದೆ. ಅದೇನೆಂದರೆ, ಬೆಂಗಳೂರಿನಿಂದ 32 ಕಿಲೋಮೀಟರ್ ದೂರ ಇರುವಂಥ ಈ ಬಿಡದಿಯ ಬೈರಮಂಗಲ ಮತ್ತು ಕೆಂಚಗನಹಳ್ಳಿಯಲ್ಲಿ 9600 ಎಕರೆಯನ್ನು ಒತ್ತುವರಿ ಮಾಡಿಕೊಂಡು ಅಲ್ಲೊಂದು ಕೈಗಾರಿಕಾ ಪ್ರದೇಶವನ್ನು ನಿರ್ಮಾಣ ಮಾಡಬೇಕು, AICTಯನ್ನು ನಿರ್ಮಾಣ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಅಲ್ಲಿರುವಂಥ ರೈತರಿಗೆ 1 ಎಕರೆಗೆ 2 ಕೋಟಿಯಷ್ಟು ಹಣ ಕೊಟ್ಟು ಅದನ್ನು ಒತ್ತುವರಿ ಮಾಡಿಕೊಂಡಿದೆ. ಈಗಾಗಲೇ ಸರಿಸುಮಾರು 9600 ಎಕರೆಯ ಪೈಕಿ ನಿನ್ನೆ ತನಕ 516 ಎಕರೆಗೆ ನೋಟಿಸ್ ಕೊಟ್ಟಿದೆ. ಅವರಿಗೆ ಈಗಾಗಲೇ ಹಣವನ್ನು ಕೂಡ ಡಿಪಾಸಿಟ್ ಮಾಡಲಾಗಿದೆ. ಹೀಗಾಗಿ 9600 ಎಕರೆಯ ಪೈಕಿ 516 ಎಕರೆಯ ಜನರ ಒಂದು ಬದುಕನ್ನು ಸರ್ಕಾರ ಕಸಿದುಕೊಂಡಿದೆ. ಸರ್ಕಾರದ ಪರವಾಗಿ ಹೇಳೋದಾದರೆ, ಸರ್ಕಾರ ಈಗಾಗಲೇ ಹೇಳ್ತಿದೆ, DK ಶಿವಕುಮಾರ್ ಈಗಾಗಲೇ ಹೇಳ್ತಾ ಇದ್ದಾರೆ, 80% ಆಫ್ ದ ರೈತರು ನಮ್ಮೊಟ್ಟಿಗಿದ್ದಾರೆ ಮತ್ತು ಜಾಗವನ್ನು ಸರ್ಕಾರಕ್ಕೆ ಮಾರಲಿಕ್ಕೆ ರೆಡಿ ಇದ್ದಾರೆ ಮತ್ತು ಪ್ರತಿ ಎಕರೆಗೆ ಕೊಡುವಂಥ 2 ಕೋಟಿ ರೂಪಾಯಿಯನ್ನು ತೆಗೆದುಕೊಳ್ಳಿಕ್ಕರೂ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ. ಕೆಲವೊಂದು ರಾಜಕೀಯ ಕಾರಣದಿಂದಾಗಿ ಇನ್ನುಳಿದ 20% ರೈತರು ಸ್ವಲ್ಪ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಅಭಿವೃದ್ಧಿ ದೃಷ್ಟಿಯಿಂದ ಆ 20% ಜನರು ಕೂಡ ನಮ್ಮ ಜೊತೆ ಕೈ ಜೋಡಿಸ್ತಾರೆ ಮತ್ತು ಬಿಡದಿಯಲ್ಲಿ GBIT ಎನ್ನುವಂಥ ಒಂದು ಒಳ್ಳೆಯ
ಕೈಗಾರಿಕಾ ಪ್ರದೇಶ ತಲೆ ಎತ್ತತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅಷ್ಟಕ್ಕೂ ಈಗ ಆಗ್ತಿರೋ ಗೊಂದಲಕ್ಕೂ ಎಚ್ ಡಿ ಕುಮಾರಸ್ವಾಮಿ ಅವರಿಗೂ ಡಿ ಕೆ ಶಿವಕುಮಾರ್ ಅವರಿಗೂ ಯಾಕೆ ವಿರೋಧ ಎನ್ನುವುದನ್ನು ನೋಡ್ತಾ ಹೋದರೆ 2006 ಮತ್ತು 2007ರಲ್ಲಿ ಕುಮಾರಸ್ವಾಮಿಯವರು ಸಮ್ಮಿಶ್ರ ಸರ್ಕಾರದ ನೇತೃತ್ವವನ್ನು ವಹಿಸಿಕೊಂಡು ಅಧಿಕಾರವನ್ನು ಸ್ವೀಕಾರ ಮಾಡಿದಾಗ ತಮ್ಮ ರಾಮನಗರ ಜಿಲ್ಲೆಯಲ್ಲಿರುವಂಥ ಬಿಡದಿಯನ್ನು ಡೆವಲಪ್ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಬಿಡದಿಯಲ್ಲಿ 9600 ಎಕರೆ ಜಾಗವನ್ನು ನೋಟಿಸ್ ಮಾಡಿಕೊಂಡು ಅಲ್ಲಿ ಬಿಡದಿ ಟೌನ್ಶಿಪ್ ಎನ್ನುವಂಥ ಪ್ರಾಜೆಕ್ಟನ್ನು ಮಾಡ್ತಾರೆ. ಆದರೆ ಆ ಪ್ರಾಜೆಕ್ಟ್ ಅನೌನ್ಸ್ ಆದಾಗ ಅಲ್ಲಿಂದ ರೈತರು ದಂಗೆ ಹೇಳ್ತಾರೆ, ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ. ಮತ್ತು ಆ ಪ್ರತಿಭಟನೆಯ ಬಿಸಿ ಯಾವ ಲೆವೆಲಿಗೆ ತಟ್ಟತ್ತೆ ಅಂದರೆ ಕುಮಾರಸ್ವಾಮಿಯವರು ಕುರ್ಚಿ ಮೇಲೂ ತಟ್ಟತ್ತೆ. ಹೀಗಾಗಿ ಕುಮಾರಸ್ವಾಮಿಯವರು ಪ್ರಾರಂಭ ಮಾಡಿದಂಥ ಆ ಒಂದು ಪ್ರಾಜೆಕ್ಟನ್ನು ಅರ್ಧದಲ್ಲಿ ಕೈಬಿಟ್ಟು ರೆಡ್ ಝೋನ್ ಎನ್ನುವಂಥ ಒಂದು ಮಾತನ್ನು ಹೇಳಿ ನೋಟಿಸನ್ನು ಹೊರಡಿಸ್ತಾರೆ. ಅಷ್ಟಕ್ಕೆ ಕುಮಾರಸ್ವಾಮಿಯವರು 2006 ಮತ್ತು 2007ರಲ್ಲಿ ಪ್ರಾರಂಭ ಮಾಡಿದಂಥ ಈ ಬಿಡದಿ ಟೌನ್ಶಿಪ್ ಅಲ್ಲಿಗೆ ಮುಕ್ತಾಯವಾಗುತ್ತೆ. ಯಾವಾಗ 2006 ಮತ್ತು 2007ರಲ್ಲಿ. ಅದಾದ ನಂತರ ಮತ್ತೆ ಮುನ್ನೆಲೆಗೆ ಬಂದಿದ್ದು ಯಾವಾಗಂದರೆ 2023ರಲ್ಲಿ ಕಾಂಗ್ರೆಸ್ ಪಕ್ಷ ಅತ್ಯಂತ ಅದ್ಭುತವಾಗಿ ಜಯವನ್ನು ಸಾಧಿಸಿ ಇನ್ನೇನು ಸರ್ಕಾರವನ್ನು ಬೆಳೆಸಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ಪರಿಸ್ಥಿತಿಯಲ್ಲಿ ಅಧಿಕಾರವನ್ನು ತೆಗೆದುಕೊಂಡಾಗ ಇದೇ ಡಿ ಕೆ ಶಿವಕುಮಾರ್ ಅವರು ಕ್ಯಾಬಿನೆಟ್ನಲ್ಲಿ ಬಿಡದಿ ಟೌನ್ಶಿಪ್ನ ಪ್ರಸ್ತಾಪವನ್ನು ಮಾಡಿ ಸರಿಸುಮಾರು 18,000 ಕೋಟಿಯಷ್ಟು ತೆಗೆದಿಡ್ತಾರೆ. ಅಂದರೆ ಬಿಡದಿ ಟೌನ್ಶಿಪ್ 9600 ಎಕರೆಯಷ್ಟು ಜಾಗ ಬೇಕು. ಹಾಗಾಗಿ ಆ 9600 ಎಕರೆಯಲ್ಲಿ 2,000 ಎಕರೆ ಗೋಮಾಳ ಇದೆ, ಅದು ಸರ್ಕಾರದಾಗಿರುತ್ತೆ. ಹೀಗಾಗಿ ಮಿಕ್ಕ ಉಳಿದಂಥ 7,600 ಎಕರೆಗೆ ಎಷ್ಟು ಬೇಕಾಗತ್ತಲ್ಲ ಪರಿಹಾರ ಧನವಾಗಿ 18,000 ಕೋಟಿಯಷ್ಟು ಕ್ಯಾಬಿನೆಟ್ನಲ್ಲಿ ತೆಗೆದಿಡ್ತಾರೆ. ಅದರ ಮುಂದುವರೆದ ಭಾಗವಾಗಿ ಯಾವಾಗ ಅನೌನ್ಸ್ ಮಾಡ್ತಾರಲ್ಲ ಆಗ ಈ ಬಿಡದಿಯ ಟೌನ್ಶಿಪ್ನ ವಿರೋಧವಾಗಿ ಕುಮಾರಸ್ವಾಮಿ ಅವರು ಒಂದು ಧ್ವನಿಯನ್ನು ಎತ್ತಾರೆ. ಆ ಧ್ವನಿ ಎಲ್ಲಿಗೆ ಬಂದು ಮುಟ್ಟಿದೆ ಅಂದರೆ ಈಗ ಪ್ರತಿದಿನ ಅದರ ಕಾವು ಜಾಸ್ತಿ ಆಗ್ತಿದೆ. ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ಅಲ್ಲಿ ಯಾರೂ ರೈತರಿಲ್ಲ, ಅಲ್ಲಿ ಬರಡು ಭೂಮಿ ಇದೆ, ಅವರು 80% ರೈತರು ನಮ್ಮೊಟ್ಟಿಗಿದ್ದಾರೆ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾ ಇದ್ರು ಕೂಡ ಕೆಲವೊಂದು ಯೂಟ್ಯೂಬರ್ಸ್ಗಳು ಕೆಲವೊಂದು ಪತ್ರಕರ್ತರು ಆ ಒಂದು ಜಾಗವನ್ನು ತೋರಿಸಿದಾಗ ಎಲ್ಲ ಕಡೆ ಹಸಿರು ಅಲ್ಲಿ ಲೆಕ್ಕಗಳ ಪ್ರಕಾರ ಸಾವಿರಾರು ತೆಂಗಿನ ಗಿಡಗಳಿದೆ, ಸಾವಿರಾರು ಅಡಿಕೆ ಗಿಡಗಳಿದೆ, ಭತ್ತ ಬೆಳೀತಾರೆ, ರೇಷ್ಮೆ ಬೆಳೀತಾರೆ, ಜನರ ವಾಸ್ತವ್ಯವನ್ನು ಹೂಡ್ತಾರೆ. ಜೊತೆಗೆ ಮಲೆನಾಡು ರೀತಿಯಲ್ಲಿ ಒಳ್ಳೆ ದಟ್ಟ ಕಾನನ ಇದೆ. ಅದರಲ್ಲೂ ಮುಖ್ಯವಾಗಿ ಈ KRS ನದಿ ಆಗಿರ್ಬೋದು ಮತ್ತು ಮಂಡ್ಯ ಮೈಸೂರು ಅಕ್ಕಪಕ್ಕ ಸ್ವಲ್ಪ ನದಿ ತಟದ ಜಾಗ ಆಗಿರೋದ್ರಿಂದ ಬಿಡದಿಯ ಸಮೀಪ ನೀವು ಬೋರ್ ಹೊಡೆದ್ರೆ 150ರಿಂದ 200 ಅಡಿಗೆ ನೀರು ಕೂಡ ಸಿಗುತ್ತೆ. ಅಂಥ ಒಂದು ಒಳ್ಳೆಯ ಜಾಗದಲ್ಲಿ ರೈತರು ಬದುಕು ಕಟ್ಟಿಕೊಳ್ಳುವಂಥ ಜಾಗದಲ್ಲಿ ಸುಮ್ಮನೆ ಯಾವುದೋ ಒಂದು ಕೈಗಾರಿಕೆಯನ್ನು ತಂದುಕೊಂಡು ಅಲ್ಲಿ ಕೆಟ್ಟ ನೀರನ್ನು ಪರಿಸರಕ್ಕೆ ಹಾಕಿ ಅಲ್ಲಿನ ಗಿಡಗಳನ್ನು ನಾಶ ಮಾಡಿ ಅಲ್ಲಿನ ತೆಂಗಿನ ಮರವನ್ನು ಕಡಿದು ಅಲ್ಲಿನ ಭತ್ತವನ್ನು ಹಾಳು ಮಾಡಿ ಅಲ್ಲಿನ ಅಡಿಕೆಯನ್ನು ತೆಗೆದು ಒಂದು ಸುಸಂಸ್ಕೃತವಾದಂಥ ಒಂದು ನಮ್ಮ ಸಂಪ್ರದಾಯದ ಈ ರೈತಾಪಿ ವರ್ಗದವ್ರನ್ನ ಬೀದಿಗೆ ತಳ್ಳಿ ಸರ್ಕಾರ ಏನು ಮಾಡಲಿಕ್ಕೆ ಹೊರಟಿದೆ ಇದು ಬೇಡ ಎನ್ನುವ ಕೂಗು ಅನೇಕ ರೈತರ ಪರ ಸಂಘಟನೆಗಳು ಅನೇಕ JDSನ ಪಕ್ಷದವರು ಹೋರಾಡ್ತಾ ಇದ್ದಾರೆ. ಆದರೆ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದಂಥ ಸರ್ಕಾರ ಇದೀಗ ಸುಮಾರು 8 ಕಂದಾಯ ಗ್ರಾಮಗಳು ಇದರಲ್ಲಿ ಬರುತ್ತೆ. ಅಂದರೆ 9,600 ಎಕರೆ ಜಾಗ ಇದೆಯಲ್ಲ ಆ 9,600 ಎಕರೆ ಜಾಗದಲ್ಲಿ 8 ಕಂದಾಯ ಗ್ರಾಮಗಳು ಬರುತ್ತೆ. ಆ 8 ಕಂದಾಯ ಗ್ರಾಮದಲ್ಲಿ ಈಗಾಗಲೇ 3 ಕಂದಾಯ ಗ್ರಾಮಗಳಿಗೆ ನೋಟಿಸ್ ಕೊಟ್ಟು ಹಣವನ್ನು ಕೂಡ ಡೆಪಾಸಿಟ್ ಮಾಡಿ ನೋಟಿಸ್ ಕೊಟ್ಟು ಸರಿಸುಮಾರು 516 ಎಕರೆಯನ್ನು ವಶಪಡಿಸಿಕೊಳ್ಳುವಂಥ ಫೈನಲ್ ಹಂತಕ್ಕೆ ಬಂದಿದೆ. ಮತ್ತು ಅಲ್ಲಿ ಮುಂದಿನ ಒಂದು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕೂಡ ಆಗುತ್ತೆ. ಏನೇ ಆಗಲಿ ಇಲ್ಲಿಯ ತನಕ ನಡೆದು ಬಂದಂಥ ದಾರಿಯಲ್ಲಿ ಈಗ ಮತ್ತೊಂದು ಟ್ವಿಸ್ಟ್ ಅಂದರೆ ಜೂನ್ 3ರಂದು ಅಧಿಕಾರವನ್ನು ಸ್ವೀಕಾರ ಮಾಡಿದಂಥ ಇದೇ ಡಿ ಕೆ ಶಿವಕುಮಾರ್ ಅವರು ಕರ್ಟಸಿ ಪೂರ್ವಕವಾಗಿ ಧನ್ಯವಾದ ಸಲ್ಲಿಸಲಿಕ್ಕೆ ಅಥವಾ ಒಂದು ಭೇಟಿ ಆಗಲಿಕ್ಕೆ ಹೈಕಮಾಂಡ್ ಮೀಟ್ ಮಾಡ್ತಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಹೀಗೆ ದೊಡ್ಡ ನಾಯಕರನ್ನ ಮೀಟ್ ಮಾಡಿದ ನಂತರ ಪ್ರಧಾನಮಂತ್ರಿ ಅವರನ್ನು ಕೂಡ ಡಿ ಕೆ ಶಿವಕುಮಾರ್ ಮೀಟ್ ಆಗಿ ಕೆಲವೊಂದು ಕರ್ನಾಟಕದ ಅಭಿವೃದ್ಧಿಗಾಗಿ ಸರಿಸುಮಾರು 1,00,000 ಕೋಟಿಯಷ್ಟು ಅನುದಾನವನ್ನು ಕೇಳ್ತಾರೆ. ಜೊತೆಗೆ ತನ್ನ ಮುಂದಿನ ಕಾರ್ಯವೈಖರಿ ಬಗ್ಗೆ ಮಾತನಾಡ್ತಾ ನಾನು ಕೂಡ ಬಿಡದಿಯಲ್ಲಿ ಟೌನ್ಶಿಪ್ ಮಾಡುವಂಥ ಒಂದು ಮಹತ್ವವಾದ ಕಾರ್ಯವನ್ನು ಕೈಗೊಂಡಿದ್ದೇನೆ ಅನ್ನುವಂಥ ಮಾತು ಹೇಳಿದಾಗ ಅದಕ್ಕೆ ಪೂರಕವೆಂಬಂತೆ ಮೋದಿಯವರು ಹೇಳಿದ್ದಾರೆ ಅಂತಂದರೆ ಅದು ಡಿ ಕೆ ಶಿವಕುಮಾರ್ ಹೇಳಿದ್ದು. ಮೋದಿಯವರು ಕೂಡ ಹೇಳಿದ್ದಾರೆ ಬೆನ್ನು ತಟ್ಟಿ ಹೋಗು ನೀವು ಮಾಡು, ಯಾಕಂದರೆ ನಾನು ಕೂಡ ಗುಜರಾತ್ನಲ್ಲಿ 6-7 ಟೌನ್ಶಿಪ್ಗಳನ್ನ ಮಾಡಿ ಗುಜರಾತನ್ನು ಅಭಿವೃದ್ಧಿ ಮಾಡಿದ್ದೇನೆ, ನೀನು ಕೂಡ ಮಾಡು ಎನ್ನುವಂಥ ಮಾತನ್ನು ಹೇಳಿದ್ದಾರೆ ಅನ್ನುವಂಥ ಮಾತನ್ನು ಸ್ವತಃ ನಿನ್ನೆ ಪ್ರೆಸ್ ಮೀಟಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಹೀಗಾಗಿ ಒಂದು ಹಂತದಲ್ಲಿ BJP ಮತ್ತು JDS ಪಕ್ಷಗಳು ಮೈತ್ರಿಯಿಂದ ಪಾರ್ಲಿಮೆಂಟ್ ಚುನಾವಣೆಯನ್ನು ಎದುರಿಸಿದ್ದು, ಮೈತ್ರಿಯಿಂದ ಮುಂಬರುವ 2028ರ ವಿಧಾನಸಭಾ ಚುನಾವಣೆಯನ್ನು ಎದುರಿಸಲಿಕ್ಕೆ ಪ್ಲ್ಯಾನ್ ಮಾಡಿಕೊಂಡಿರುವಾಗ ಇದೇ
ಡಿ ಕೆ ಶಿವಕುಮಾರ್ ಅವರು ನನ್ನ ಒಂದು ಪ್ರಾಜೆಕ್ಟ್ ಟೌನ್ಶಿಪ್ಗೆ ಅಥವಾ ಬಿಡದಿ ಟೌನ್ಶಿಪ್ಗೆ ಅಥವಾ ಎಚ್ ಡಿ ಕೆ ವಿರುದ್ಧವಾಗಿ ಮಾಡ್ತಾ ಇರುವಂಥ ಬಿಡದಿ ಟೌನ್ಶಿಪ್ಗೆ ಎಚ್ ಡಿ ಕೆಯ ಒಂದು ವಿರುದ್ಧವಾಗಿ ತಗ್ಸ್ಲಿಕ್ಕೆ ಮಾಡ್ತಿರುವಂಥ ಒಂದು ಬಿಡದಿ ಟೌನ್ಶಿಪ್ಗೆ ಮೋದಿ ಹೊಗಳಿದ್ದು ಇದೀಗ JDS ಮತ್ತು BJP ವಲಯದಲ್ಲಿ ಒಂದು ಬಿರುಕು ಮೂಡುವಂಥ ಎಲ್ಲ ಸಾಧ್ಯತೆ ಇದೆ. ನೋಡಬೇಕು ಇದಕ್ಕೆ ಪ್ರತಿಕ್ರಿಯಿಸಿ ಯಾವ ರೀತಿ ಕುಮಾರಸ್ವಾಮಿ ಅವರು ಕೊಡ್ತಾರೆ, ಅಥವಾ ಮೋದಿ ಹೇಳಿದ್ದು ಸುಳ್ಳು ಎನ್ನುವಂಥ ಮಾತನ್ನು ಹೇಳ್ತಾರೆ, ಅಥವಾ DK ಸುಖ ಸುಮ್ಮನೆ ಅಂದರೆ ಸುಳ್ಳು ಹೇಳ್ತಾ ಇದ್ರೆ ಮೋದಿ ಹಾಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ಮಾತನ್ನು ಕುಮಾರಸ್ವಾಮಿ ಹೇಳ್ತಾರೆ. ಎಲ್ಲವೂ ಕೂಡ ಕಾದು ನೋಡಬೇಕು. ಒಂದಂತೂ ಸತ್ಯ, ನಿನ್ನೆ DK ಶಿವಕುಮಾರ್ ಹೇಳಿದಂಥ ಒಂದು ಮಾತಿದೆಯಲ್ಲ, ಮೋದಿ ಕೂಡ ನನ್ನ ಪ್ರಾಜೆಕ್ಟ್ಗೆ ಬೆನ್ನು ತಟ್ಟಿದ್ದಾರೆ ಅನ್ನುವಂಥ ಮಾತು ಒಂದು ಹಂತಕ್ಕೆ ಕುಮಾರಸ್ವಾಮಿ ಮತ್ತು BJPಯ ನಡುವೆ ಬಿರುಕು ಮೂಡಿಸುತ್ತೆ.